ಫ್ರೆಂಡ್ಸ್ ನೀವೇನೋ ನೋಡ್ತಾನೆ ಪಕ್ಕ ಸೋತೋಗ್ಬಿಡ್ತೀರಾ ನೀವು. ಏನೋ ಅಂತಾರ ಏನದು 3-4 ದಿನದಿಂದ ನಾನು ಬರೀ ಒಂದೇ ಟೈಮ್ ಊಟ ಮಾಡ್ತಾ ಇದೀನಿ. ನಾಳೆ ನಮ್ಮ ಅಕ್ಕಂದು ಬರ್ಡೇ ಇದೆ ಫ್ರೆಂಡ್ಸ್. ಅವಳಿಗೆ ಅಂತ ಇದು ಫ್ಲವರ್ ಬೊಕ್ಕೆ ತರಿಸಿರೋದು. ಈಗ ಬಂದವಳೆ ನೋಡಿ ಫ್ರೆಂಡ್ಸ್ ಹೇಳು. ನೋಡಿ ಗೈಸ್, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ತಿನ ಲಾಗ್ ಏನು ಅಂದ್ರೆ ಏನೋ ಅಂತಾರ ಏನದು ಫುಲ್ಲು ಏನೋ ಒಂದು ಕಂಟೆಂಟ್ ಮಾಡ್ಬೇಕು ಅಂತ ಮಾಡ್ತಾರ. ಸೊ ನಾನು ಡೈಲಿ ದಿನ ಇವತ್ತು ದಿನ ಹೆಂಗೆ ಕಳೀತಿ ಅನ್ನೋದು ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದೀನಿ. ಆಕ್ಚುಲಿ ಇವಾಗ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದು ಹೋಗಿ ಸ್ನಾನ ಗಿನ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಲಾಗ್ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಟೈಮ್ ನಾನು ನೈಟ್ ಶಿಫ್ಟ್ ವರ್ಕ್ ಮಾಡ್ಬಿಟ್ಟು ನಿದ್ದೆ ಮಾಡ್ದೇನೆ ಸ್ನಾನ ಗಿನ ಫ್ರೆಶ್ ಅಪ್ ಮಾಡ್ಕೊಂಡು ಸುಮ್ಮನೆ ಹೊರಗಡೆ ಹೋಗ್ತಿರೋದು. ಯಾಕಂದ್ರೆ ತುಂಬಾ ಹೊಟ್ಟೆ ಹಸಿತೈತೆ, ಅದಕ್ಕೋಸ್ಕರ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊ ಬರೋದು ಅನ್ಕೊಂಡಿದೀನಿ. ಬನ್ನಿ ಹೋಗೋದ. ಫ್ರೆಂಡ್ಸ್ ಇನ್ನೊಂದು ಏನು ಅಂದ್ರೆ 3-4 ದಿನದಿಂದ ನಾನು ಬರೀ ಒಂದೇ ಟೈಮ್ ಊಟ ಮಾಡ್ತಾ ಇದೀನಿ. ಏಂತಕ್ಕೆ ಅಂದ್ರೆ ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊತೀನ, ಕೆಲಸ ಮುಗಿಸ್ಕೊಂಡ ಆಮೇಲೆ ಫುಲ್ ನಿದ್ದೆ ಬದಾರ್ತದೆ, ಹೋಗ್ಬಿಟ್ಟು ಮಲ್ಕೊಬಿಡ್ತೀನಿ. ನೋಡ್ರೆ ಸಂಜೆ ಆಗಜೆ ಎದ್ದೇಳೋದು. ಮಧ್ಯದಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಎದ್ದೇಳ್ಸಿದ್ರು ನಾನು ಬೈದ್ ಬಿಡ್ತೀನಿ. ಮಧ್ಯರಾತ್ರಿ ಏನೋ ಈ ತರ ನಿದ್ದೆ ಮಾಡೋ ಟೈಮ್ ಎದ್ದೇಳ್ಸ್ಬಿಟ್ರೆ ಆಗಲ್ಲ ನನಗೆ, ಹಾಗಾಗಿ ನಾನು ಎದ್ದೇಳ್ಸೋದು ಇಲ್ಲ. ಸೊ ಆ 3-4 ದಿನ ಬರೀ ಒಂದೊಂದ್ ಟೈಮ್ ಊಟ ಮಾಡಿ ಇವಾಗ ಜಾಸ್ತಿ ಹೊಟ್ಟೆ ಎಸಿತೈತೆ. ಅದಕ್ಕೆ ಈಗ ಬೇಗ ಹೋಗ್ಬಿಟ್ಟು ಏನೋ ತಿನ್ಕೊ ಬರೋದು ಅಂತ ಹೋಯ್ತಾ ಇದೀನಿ. ಬನ್ನಿ ಈಗ ಹೋಯ್ತಾ ಇದೀನಿ ನಡ್ಕೊಂಡು. ಫ್ರೆಂಡ್ಸ್ ನಾನು ನೈಟ್ ಶಿಫ್ಟ್ ಇದ್ದಾಗೆಲ್ಲ ಅರ್ಲಿ ಮಾರ್ನಿಂಗ್ ಬೇರೆ ಯಾವ ಹೋಟ್ಲು ತೆಗ್ದಿರಲ್ಲ ಫ್ರೆಂಡ್ಸ್. ಇದೊಂದು ಹೋಟ್ಲು ಮಾತ್ರ ತೆಗ್ದಿರುತ್ತೆ. ಪ್ರತಿ ಸಲ ಇಲ್ಲಿಗೆ ಬರ್ತೀನಿ ಊಟ ಮಾಡಕ್ಕೆ, ಸಾರಿ ತಿಂಡಿ ಮಾಡಕ್ಕೆ. ನೋಡಿ ಎಲ್ಲ ಮರ್ಕೊಂಡ್ಬಿಟ್ಟದೆ, ಇದೇ ಹೋಟ್ಲು ನೋಡ್ಕೊಳ್ಳಿ. ಫ್ರೆಂಡ್ಸ್ ಈಗ ತಿಂಡಿ ಎಲ್ಲ ಮಾಡ್ಕೊಂಡು ರಿಟರ್ನ್ ಹೋಯ್ತಾ ಇದೀನಿ. ಬರೇ ಊಟ ಮಾಡಿದ್ಕೆ ಇಷ್ಟೊಂದು ಸ್ವೆಟ್ ಆಗಿ ಹೋಯ್ತಾ ಇದೀನಿ ಅಪ್ಪ. ಆ ಬಿಸಿ ಊಟಗೂ ಬಿಸಿ ಕಾಫಿ ಕುಡಿತಾ ಇದ್ಕೋ ಮಕ್ಕ ಎಲ್ಲ ಬೆವ್ರದ್ ಇಲ್ದೋಯ್ತು. ಸ್ನಾನ ಮಾಡ್ಕೊ ಫ್ರೆಶ್ ಆಗಿ ಬಂದೆ, ಈಗ ಆಗ್ಲಿ ಇಷ್ಟೊಂದು ಬೆವ್ರ್ತಾ ಇದೀನಿ. ನಾಳೆ ನಮ್ಮ ಅಕ್ಕಂದು ಬರ್ಡೇ ಇದೆ, ತೋರಿಸ್ತೀನಿ ನಾಳೆಗೆ ನಿಮ್ಗೆ ಯಾರು ನಮ್ಮ ಅಕ್ಕ ಅಂತ. ಅವಳಿಗೆ ಕೇಕ್ ಆರ್ಡರ್ ಮಾಡಿ ಆಮೇಲೆ ಒಂದು ಫ್ಲವರ್ ಬೊಕ್ಕೆ ತಕೋಬೇಕು. ತಕೊಂಡು ಅವಳು ಹೋಗ್ಬಿಟ್ಟು ನಾಳೆ ಕೇಕ್ ಕಟ್ ಮಾಡಿಸ್ಬೇಕು. ಇದೇ ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀನಿ. ನೋಡೋದ ಅಕಸ್ಮಾತ್ ಇದೇನಾರ ಕಮ್ಮಿ ಲೆಂತ್ ವಿಡಿಯೋ ಆಯ್ತು ಅಂದ್ರೆ ಅದನ್ನು ಆಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಚಿಕ್ಕ ಲಾಗ್ ಆಗಿತ್ತಿದ್ದು ಅಂದ್ರೆ ನಾಳೆದು ಸೇರಿಸಿ ಕಂಟಿನ್ಯೂ ಆಗಿ ಟೋಟಲ್ ಲಾಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಂತರ ಬರೇ ದಿನಕ್ಕೆ ಒಂದೊತ್ತು ಊಟ ತಿಂಡಿ ಮಾಡೋದೆಲ್ಲ ಮಾಡಕ್ಕೆಲ್ಲ ಹೋಗ್ಬೇಡಿ. ಕರೆಕ್ಟ್ ಟೈಮಿಗೆ ತಿನ್ನಿ, ಇಲ್ಲ ಅಂದ್ರೆ ಫುಲ್ಲು ಸುಸ್ತಾಗೋಯ್ತೀರಾ. ಸುಸ್ತಾಯ್ತಾರೆ ಅನ್ನೋದಕ್ಕಿಂತ ತುಂಬಾ ಮುಂದಕ್ಕೆ ಫ್ಯೂಚರ್ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನನಗೆ ನೈಟ್ ಶಿಫ್ಟ್ ಇರೋ ಕಾರಣಕ್ಕೆ ಹಿಂಗಾಗಿರೋದು. ಈ ನೈಟ್ ಶಿಫ್ಟ್ ಮುಗಿತಿದ್ದಂಗೆ ಆರಾಮಾಗೆ ರೆಗ್ಯುಲರ್ 3 ಹೊತ್ತು ಊಟ ತಿಂಡಿ ಊಟ ಎಲ್ಲ ಮಾಡ್ತೀನಿ. ಈಗ ಮನೆಗೆ ಬಂದಿದ್ದೀನಿ, ಮಲಗಿದ್ದು ಸಂಜೆ ಮೇಲೆ ಸಿಗ್ತೀನಿ ನಿನ್ಗೆ. ಬಾಯ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ನಿದ್ದೆ ಮಾಡಿ ಈಗ 4:15 ಎದ್ಬಿಟ್ಟು ಬಂದಿದ್ದೀನಿ. ಫ್ರೆಂಡ್ಸ್ ಏನ್ ಸಿಕ್ಕಾಪಟ್ಟೆ ಶೆಕೆ ಐತೆ ಅಂದ್ರೆ ಸಪ ಮಲಗಿ ಫ್ಯಾನ್ ಹಾಕೊಂಡು ಬಿಸಿ ಗಾಳಿ, ಅಯ್ಯೋ ಹೆವಿ ಶೆಕೆ ಗುರು. ಇನ್ನೊಂದ್ಸಲ ಸ್ನಾನ ಮಾಡ್ಬೇಕು ಅಂತ ಅನ್ಸೈತೆ ನನಗಂತೂ, ಅಷ್ಟು ಸ್ವೆಟ್ ಆಗಿದ್ದೀನಿ. ಫುಲ್ ಸಿಕ್ಕಾಪಟ್ಟೆ ಶೆಕೆ ಐತೆ ಫುಲ್ಲು. ಈ ಶೆಕೆ ಅಂತೂ ಈ ಸಲ ಅಂತ ಹೆವಿ ಜಾಸ್ತಿ ಐತೆ. ಅದಕ್ಕೋಸ್ಕರ ಎದ್ಬಿಟ್ಟು ಯಾವ್ದಾರ ಜ್ಯೂಸ್ ಗೀಸ ಎಳ್ನೀರ ಕುಡ್ದ್ಬಿಡುಮ ಅನ್ಬಿಟ್ಟು ಆರ್ಡರ್ ಮಾಡಮ್ಮ ಅನ್ಕೊಂಡೆ. ಅಷ್ಟಲ್ಲಿ ನಮ್ಮ ಅಮ್ಮ ಫೋನ್ ಹಾಕ್ಬಿಟ್ಟು ಐಸ್ ಇಂತ ಇದೀನಿ ವೆಯ್ಟ್ ಮಾಡು ಅಂತ ಅಂದ್ರು. ಅದಕ್ಕೋಸ್ಕರ ಸುಮ್ನೆ ಇದೀನಿ. ಇನ್ನೊಂದ್ ಏನ್ ವಿಷಯ ಅಂದ್ರೆ ನಾನು ಒಬ್ಬನೇ ಬಿಟ್ಬಿಟ್ಟು ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಬೇರೆ ಊರ್ಗೊಂಡಾಗ ಬರೇ ಯಾವ ಊರದು ಯಾವ್ದೋ ಊರ್ಗೊಂಡಾಗೋರೆ ಫ್ರೆಂಡ್ಸ್. ಏನೋ ಪರ ಆಯ್ತು ಅಂದ್ಬಿಟ್ಟು ನೋಡ್ರೆ ಮಧ್ಯಾಹ್ನ ಎದ್ಬಿಟ್ಟು ಕೂಗದೇನಿ, ಅಮ್ಮ ಹೊಟ್ಟೆ ಎಸ್ತೈತಿ ಏನಾರ ಹಾಕಿ ಬತ್ತೀನಿ ತಿಂಡಿ ಊಟ ಮಾಡ್ತೀನಿ. ಮನೇಲಿ ಯಾರು ಇಲ್ವೇ ಇಲ್ಲ. ಈಗ ನೋಡ್ ಫೋನ್ ಹಾಕ್ಬಿಟ್ಟು ಕೇಳಿದ್ರೆ ಇಲ್ಲಿ ಊರ್ ಹೋಗಿದೀವಿ ಬರ್ತಾ ಇದೀವಿ ಇರೋ ಅಂತ ಹೇಳ್ತಾವ್ರೆ. ಮಜಾ ಆಯ ಎಂತವ್ರು ಇರ್ಬೇಕು ನೋಡಿ. ಮಲಗಿದೀನಿ ಅಂದ್ಬಿಟ್ಟು ಎದಳಿಸ್ತೆ ಹಂಗೆ ಹೊಂಟಾಗವ್ರೆ. ಕೋನ್ ಐಸ್ ಕ್ರೀಮ್ ತಗೊಂಡಿದ್ದು ತಿನ್ಬಿಟ್ಟು ಆರಾಮಾಗಿ ಕೂತಿದ್ದೆ. ಹೊರಗಡೆ ಹೋಗಿ ನೋಡಿದ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ವೆದರ್ ಎಲ್ಲ ಹೆಂಗೈತೆ, ಫುಲ್ಲು ಎಲ್ಲೋ ಇಶ್ಯೂ, ಒಂಥರ ಫುಲ್ ಎಲ್ಲೋ ಇಶ್ ಐತೆ ನೋಡಿ.
ಕ್ಯಾಮ್ರಾದಲ್ಲಿ ಗೊತ್ತೈತೆ ಇಲ್ವೋ ಗೊತ್ತಿಲ್ಲ, ಬಟ್ ಫುಲ್ಲು ವೆದರ್ ಎಲ್ಲ ಎಲ್ಲೋ ಇಶ್ ಐತೆ, ಮಳೆ ಬರೋ ತರ. ಓಹೋ, ಗುಡುಗು ರಾಜ ಗುಡುಕ್ತಾ ಇದ್ದಾನೆ. The next day. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, RCB ಮ್ಯಾಚ್ ಇತ್ತು. ಫುಲ್ ಟೆನ್ಷನ್ ಮ್ಯಾಚು, ಡಿಪ್ರೆಷನ್ ಮ್ಯಾಚ್ ಎಲ್ಲ ನಡೀತಿತ್ತು. ಅದಕ್ಕೋಸ್ಕರ ಫುಲ್ ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟಿದೆ. ಆ ಡಿಪ್ರೆಷನ್ಗೆ ಹೋಗಿರೋದಕ್ಕೆ ಫುಲ್ ನಂಗೆ ಒಂಚೂರು ನಿದ್ದೆನೆ ಇಲ್ದೇನೆ 2 ಗಂಟೆ 3 ಗಂಟೆಗೆ ನಿದ್ದೆ ಮಾಡಿರೋದು. 2 ಗಂಟೆ 3 ಗಂಟೆಗೆ ನಿದ್ದೆ ಮಾಡ್ಬಿಟ್ಟು ಈಗ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಕೂತಿದೀನಿ. ನೆನೆ ನಿಮ್ಗೆಲ್ರಿಗೂ ಹೇಳ್ದಂಗೆ ಬರ್ಡೇ ಇತ್ತು ನಮ್ಮ ಅಕ್ಕೊಂದು, ಅದಕ್ಕೋಸ್ಕರ ಈಗ ಕೇಕ್ ಆರ್ಡರ್ ಮಾಡಿದೀನಿ. ಜೊತೆಗೆ ಫ್ಲವರ್ ಬೊಕ್ಕೆನೂ ಆರ್ಡರ್ ಮಾಡಿದ್ವಿ. 2 ಬತ್ತಿದಂಗೆ ತಕೊಂಡು ನಮ್ಮ ಅಕ್ಕನ ಮನೆ ಹೋಗ. ಫ್ರೆಂಡ್ಸ್, ಅವಳಿಗೆ ಅಂತ ಇದು ಫ್ಲವರ್ ಬೊಕ್ಕೆ ತರಿಸಿರೋದು. ಹೆಂಗಿದೆ ಅಂತ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇದು ಪುಟಾಣಿಗೆ, ನನ್ನ ತಂಗಿ ಪುಟಾಣಿಗೆ, ಇದು ಹೋದಾಗೆಲ್ಲ ಕೇಳ್ತಾ ಇರ್ತಾಳೆ, ಅದಕ್ಕೋಸ್ಕರ ಅವಳಿಗೊಂದು. ಮತ್ತೆ ಇವೆರಡು ತುರ್ಗುಂಗೆ. ಇದು ಟ್ರೈಪಾಡ್, ಇದು ಕೊಡ್ತಾ ಇದೀನಿ ಅಂತ ಅನ್ಕೊಳಕ್ಕೆಲ್ಲ ಹೋಗ್ಬೇಡಿ, ಇದು ನನ್ನ ಪರ್ಸ್ನಲ್. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಬಂದಿದ್ದೆಲ್ಲ ಆಯ್ತು. ಈಗ ತಕೊಂಡು ಕೇಕ್ ಇಸ್ಕೊಳಕ್ ಅಮ್ಮ ಪೇಶಿಗೆ ಹೋಗೋದು. ಅಲ್ಲಿ ಹೋಗಿ ಕೇಕ್ ಇಸ್ಕೊಂಡು ಡೈರೆಕ್ಟ್ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹೋಗ್ತಾ. ಈಗ ಅಮ್ಮ ಪೇಶಿಗೆ ಬಂದಿದ್ದೀನಿ. ಫುಲ್ ಕರೆಂಟ್ ಬೇರೆ ಇಲ್ಲ ಅಂತವ್ರೆ. ನನಗೂ 1 ಅವರಿಂದ ಕಾದು ಯಾವಾಗ ಕೊಡ್ತಾರ ಕೇಕು ಅಂತ ವೇಟ್ ಮಾಡ್ತಾ ಕೂತಿದೀನಿ. ಕೇಕ್ ತಕೊಂಡು ಆಟೋದಲ್ಲಿ ಹೋಯ್ತಾ ಇದೀನಿ. ಫ್ರೆಂಡ್ಸ್ ನೋಡಿ, ಬರ್ಡೇಗಲ್ಲಿ ಹೆಂಗ್ ಕೂತವಳೆ, ಹೆಂಗವಳೆ, ಕೂದ್ಲಿಗಿಲ್ಲೇ ಬಿಟ್ಕೊಂಡು ಒಳ್ಳೆ ಭದ್ರಕಾಳಿ ತರ ಕೂತವಳೆ. ಪುಟಾಣಿ ಕಾಲೇಜ್ ಹೊಂಟೋಗಿದ್ಲಂತೆ. ಅವಳು ಮೈಸೂರಿಂದ ಬರೋದು 4 ಗಂಟೆ ಆಗುತ್ತೆ, ಅಲ್ಲಿ ಗಂಟೆ ವೇಟ್ ಮಾಡೋದಂತ ವೇಟ್ ಮಾಡ್ತಾ ಕೂತಿದೀನಿ. 2 hours later. ಈಗ ಬಂದವಳೆ ನೋಡಿ ಫ್ರೆಂಡ್ಸ್, ಇವಳು ಕರ್ಗಿ ಬಿಸ್ಲ ಸುತ್ಕ ಮತ್ತೆ ಕರ್ಗಿಯಾಗಿ ಬಂದವಳೆ. ಅವಳಿಗೆ ಎಷ್ಟು ಸ್ವೆಟ್ ಆಗೋವಳೆ. ಫೋಟೋ ಶೂಟ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಫುಲ್ ರೆಡಿ ಆಯ್ತವಳೆ. ಟ್ರೋಲ್ ಹೊಡೆದಾಕ್ಬಿಡ್ತೀನಿ. ಟ್ರೋಲ್ ಸಾಕ್ ಬಿಡೇ, ಎಷ್ಟ್ ರೆಡಿ ಆದಿಯೇ. ಅಯ್ಯ ಇಂಥವ್ರಿಂದ ಯಾರ್ ತಾನೇ ಉದ್ದಾರ ಆದನು. ಕಿಸಿಯದ ಬರ್ಡೇ ಅನ್ಬಿಟ್ಟು ಸುಮ್ನೆ ಇದೀನಿ, ಇಲ್ಲ ದುಕ್ಕು ಅಂತ ಒದ್ಬಿಡ್ತಾ ಇದೆ. ಅವಾಗ ಕಾಲ ಸುಟ್ಟೈತ್ ನನಗೆ. ವಿಡಿಯೋ ಶೂಟ್ ಮಾಡ್ಸಿ ನಿನ್ಗೆ ರೀಲ್ಸ್ ಬೇರೆ ಮಾಡ್ಕೊಡ್ಬೇಕಂತ ಹೇಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಯಾವ ಭಾಷೆ ಇದು? ಎಂತೆಂತ ಭಾಷೆನೋ ಮಾತಾಡ್ತೀನಿ ನೀನು. ಆಕೆ ಆಗ್ತೀನಿ ಗುರು. ನಾವು ಲಾಗ್ ಅಂದ್ಮೇಲೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀವಿ, ಎಲ್ಲೂ ಕಟ್ಟಿ ಇಲ್ಲ, ಇಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನಾನು ಒಂದು ರೀಲ್ಸ್ ಮಾಡ್ತೀನಿ, ಅದನ್ನ ನೋಡ್ಕೊ ಬನ್ನಿ. ನೋಡ್ಬಿಟ್ಟು ಫ್ರೆಂಡ್ಸ್, ನೀವೇನ ನೋಡ್ತಾನೆ ಪಕ್ಕ ಸೋದಾಗ್ಬಿಡ್ತೀರಾ ನೀವು. ತಗಳೆ, ಏನಿದೆ ನೀನ್ ನೋಡು. ಏನು ಇಲ್ಲ ಅಲ್ಲಿ. ಓ ಮೈ ಗಾಡ್, ನೋಡಿ ಗೈಸ್. ಓ ಮೈ ಗಾಡ್, ನೋಡಿ ಗೈಸ್. ಇವಳಿಗೆ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಮನೆ ಹೋಗೋದಂದ್ಬಿಟ್ಟು ನಮ್ಮ ಮನು ಕೈಲಿ ಈಗ ಮನೆಗೆ ಬಿಡಿಸ್ಕೊತಾ ಇದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಟು ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.